ಕೆಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಸಂಬಂಧಿಸಿದಂತೆ ಶಿರಸಿ ಪ್ಯಾಕ್ಸ್ ಕ್ಷೇತ್ರದ ಅಭ್ಯರ್ಥಿ ಜಿಆರ್ ಹೆಗಡೆ ಬೆಳ್ಳೇಕೇರಿ ಅವರ ಡೆಲಿಗೇಟ್ ಅನ್ನು ಧಾರವಾಡದ ಉಚ್ಚ ನ್ಯಾಯಾಲಯವು ರದ್ದುಪಡಿಸಿದೆ. ಈ ಆದೇಶದಿಂದ ಪ್ರತಿಸ್ಪರ್ಧಿ ಎಂಎ ಹೆಗಡೆ ಅವರು ಗೆಲುವು ಸಾಧಿಸಿದಂತಾಗಿದ್ದು, ಚುನಾವಣೆಯ ಪೈಪೋಟಿಯಲ್ಲಿ ಅವರಿಗೆ ಅದೃಷ್ಟ ಒಲಿದಂತಾಗಿದೆ. ಕಳೆದ ಅಕ್ಟೋಬರ್ 25ರಂದು ಕೆಡಿಸಿಸಿ ಬ್ಯಾಂಕ್ ಚುನಾವಣೆ ನಡೆದಿತ್ತು. ಹಾಲಿ ಅಧ್ಯಕ್ಷ ಶಿವರಾಮ್ ಹೆಬ್ಬಾರ್ ಅವರ ತಂಡದಿಂದ ಟಿಎಂಎಸ್ ಮಾಜಿ ಮುಖ್ಯ ಕಾರ್ಯನಿರ್ವಾಹಕ ಎಂಎ ಹೆಗಡೆ ಮತ್ತು ಸಚಿವ ಮಂಕಾಳ್ ವೈದ್ಯ ತಂಡದಿಂದ ಯಡಳ್ಳಿ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಜಿಆರ್ ಹೆಗಡೆ ಬೆಳ್ಳೇಕೇರಿ ಸ್ಪರ್ಧಿಸಿದ್ದರು. ಜಿಆರ್ ಹೆಗಡೆ ವಿರುದ್ಧ ಒಂದೇ ಸಂಸ್ಥೆಯಿಂದ 3 ಡೆಲಿಗೇಟ್ಗಳನ್ನು ಪಡೆದ ಆರೋಪದ ಕುರಿತು ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿತ್ತು. ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣವಿದ್ದರೂ ಚುನಾವಣೆ ನಡೆದಿತ್ತು. ಚುನಾವಣೆಯಲ್ಲಿ ಎಂಎ ಹೆಗಡೆ 13 ಮತ್ತು ಜಿಆರ್ ಹೆಗಡೆ ತಮ್ಮ ಮತವನ್ನು ಸೇರಿ 13 ಮತಗಳನ್ನು ಪಡೆದಿದ್ದರು. ಗೋಪಾಲಕೃಷ್ಣ ವೈದ್ಯ ಅವರು ತಮ್ಮ ಮತವನ್ನು ಚಲಾಯಿಸಿರಲಿಲ್ಲ. ಈ ಹಂತದಲ್ಲಿ ಮಂಗಳವಾರ ನಡೆದ ವಿಚಾರಣೆಯಲ್ಲಿ 3 ಡೆಲಿಗೇಟ್ ಪ್ರಕರಣವನ್ನು ಆಲಿಸಿದ ನ್ಯಾಯಾಧೀಶ ನಾಗಪ್ರಸನ್ನ ಅವರು ಈ ಹಿಂದೆ ಯಲ್ಲಾಪುರದ ನಂದೊಳ್ಳಿ ಪ್ರಕರಣದಲ್ಲಿಯೂ 3 ಡೆಲಿಗೇಟ್ಗಳನ್ನು ರದ್ದುಪಡಿಸಿದ ಹಾಗೆ ಬೆಳ್ಳೇಕೇರಿ ಅವರ ಡೆಲಿಗೇಟ್ ಸಹ ರದ್ದುಪಡಿಸಿ ಫಲಿತಾಂಶ ಪ್ರಕಟಿಸಲು ಆದೇಶ ಹೊರಡಿಸಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಚುನಾವಣೆಯಲ್ಲಿ ಎಂಎ ಹೆಗಡೆ ಪರವಾಗಿ ಶಾಸಕ ಶಿವರಾಮ್ ಹೆಬ್ಬಾರ್ ಮತ್ತು ಟಿಎಂಎಸ್ ಶಿರಸಿಯವರು ಸಂಪೂರ್ಣವಾಗಿ ಹೋರಾಟ ನಡೆಸಿದ್ದರು. ಬೆಳ್ಳೇಕೇರಿ ಪರವಾಗಿ ಸಚಿವ ಮಂಕಾಳ್ ವೈದ್ಯ ತಂಡ ಹಾಗೂ ಬಿಜೆಪಿ ಪರವಾದ ಧುರೀಣರು ಹೋರಾಟ ನಡೆಸಿದ್ದರು. ಈಗ ಬೆಳ್ಳೇಕೇರಿ ಡೆಲಿಗೇಟ್ ರದ್ದಾಗಿದ್ದು ಎಂಎ ಹೆಗಡೆಗೆ ಅದೃಷ್ಟ ಒಲಿದಂತಾಗಿದೆ. ನ್ಯಾಯಾಲಯದಲ್ಲಿ ಎಂಎ ಹೆಗಡೆ ಅವರ ಪರವಾಗಿ ಮಲ್ಲಿಕಾರ್ಜುನ್ ಹಿರೇಮಠ್ ವಾದ ಮಂಡಿಸಿದ್ದರು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.